ಅವ್ರು ಯಾರು ವೈಟ್ ಬೋರ್ಡ್ ಅಲ್ಲಿ ನೀವು ಪ್ರಯಾಣಿಕರ ಸೇವೆ ಮಾಡಬಹುದು ಅಂತ ಹೇಳೋದಕ್ಕೆ ಅವ್ರು ಯಾರು? ಖಂಡಿತ ಅವ್ರು ಯಾರೋ ಹೇಳ್ತಾರೆ ಆ ಲೂಸ್ ಟಾಕ್ಸ್ ಮಾತುಗಳಿಗೆಲ್ಲ ಇಲ್ಲಿ ಒತ್ತು ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲ ಬಂದು ಈ ಆಪ್ ಸಂಸ್ಥೆಗಳ ಗಿಮಿಕ್ ಅಷ್ಟೇ. ಇವ್ರುಗಳೇ ದುಡ್ಡು ಕೊಟ್ಟು ಕರೆಸಿ ಅವ್ರಗಳಿಗೆ ಆ ರೀತಿಲಿ ಅರ್ಜಿ ಹಾಕೋದಕ್ಕೆಲ್ಲ ಹೇಳಿರ್ತಾರೆ. ಅವ್ರು ನಮ್ಗೆ ಬಿಜೆಪಿ ಲೀಡರ್ಗಳು ಸಪೋರ್ಟ್ ಗೌರವ ಅಂತ ಆಫೀಸರ್ ರ್ಯಾಪಿಡೋದವರೇ ಹೇಳಿದ್ರು. ಪುಡಾರಿಗಳ ಮಾತೆಲ್ಲ ಯಾರು ಕೇಳಕ್ ಹೋಗ್ಬೇಡಿ. ಈಗ ಕೇಂದ್ರ ಸರ್ಕಾರದಲ್ಲಿ ಪರ್ಮಿಷನ್ ಕೊಟ್ಟಿರುವಂತ ರಾಜಕಾರಣಿ ಯಾರು? ಅದು ಮೊದಲನೇ ಪ್ರಶ್ನೆ. ಯಾಕೆ ಅಂದರೆ ನರೇಂದ್ರ ಮೋದಿ ಅವರು ಏನಾದರೂ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ, ಅಥವಾ ನಿತಿನ್ ಗಡ್ಕರಿ ಅವರು ಏನಾದರೂ ಆ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ, ಅಥವಾ ಹೋಮ್ ಮಿನಿಸ್ಟ್ರು ಇವರೇನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ಕೇಂದ್ರ ಸರ್ಕಾರದಿಂದ ಅನುಮತಿ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀರಾ ಅಷ್ಟೇ. ಅವ್ರು ಯಾರು ಏನು ಸುಪ್ರೀಂ ಕೋರ್ಟ್ ಜಡ್ಜ್ ಅಲ್ಲ, ಇಲ್ಲ ನಮ್ಮ ಕರ್ನಾಟಕದ ಹೈಕೋರ್ಟ್ ಜಡ್ಜ್ಗಳಲ್ಲ. ಅವ್ರು ಯಾರು ವೈಟ್ ಬೋರ್ಡಲ್ಲಿ ನೀವು ಪ್ರಯಾಣಿಕರು ಸೇವೆ ಮಾಡಬಹುದು ಅಂತ ಹೇಳೋದಕ್ಕೆ ಅವ್ರು ಯಾರು? ಈಗ ವೈಟ್ ಬೋರ್ಡಲ್ಲಿ ಪ್ರಯಾಣಿಕರು ಸೇವೆ ಮಾಡೋ ಆಗಿಲ್ಲ ಅನ್ನೋದು ನಮ್ಮ RTO ನಿಯಮಾವಳಿ ಇದೆ. ಇವ್ರು ಹೇಳೋ ಅಂಥ ರೀತಿಲಿ ಏನಾದರೂ ಅವರ ಸದನದಲ್ಲಿ ಏನಾದರೂ ಕಲಾಪಗಳು ನಡೆದು ಅದೇನಾದರೂ ವಿಧೇಯಕ ಹೋಗಿ ಅದೇನಾದರೂ ತಿದ್ದುಪಡಿ ಆಗಿ ಅದೇನಾದರೂ ಆ್ಯಕ್ಟಲ್ಲಿ ಏನಾದರೂ ಬಂದಿದ್ರೆ ಬಿಡಪ್ಪ ಏನೋ ಆ್ಯಕ್ಟಲ್ಲಿ ಬದಲಾವಣೆ ಮಾಡಿದ್ದಾರೆ ಅಂತೇಳಿ ನಾನು ಅದನ್ನು ಒಪ್ಕೊಳ್ತಾ ಇದ್ದೆ. ಏನೋ ಎಲ್ಲೋ ಕೂತ್ಕೊಂಡು ಇಲ್ಲ ಮಾಡ್ಬೋದು ಕೇಂದ್ರ ಸರ್ಕಾರ ಅಂದ್ಬಿಟ್ರೆ, ಈಗ ಆಕ್ಸಿಡೆಂಟ್ಗಳಾಗದಂಥ ಸಂದರ್ಭದಲ್ಲಿ ಆ ಮನೆಯವ್ರುಗಳು ಕುಟುಂಬಸ್ಥರು FIR ಮಾಡಿದ್ರೆ ಅದು ಕೇಸಸ್ಗಳಾಯಿತು ಅಂದರೆ ಅದಕ್ಕೆ ಪರಿಹಾರ ಯಾರು ಕೊಡ್ತಾರೆ? ಏನು ಕೇಂದ್ರ ಸರ್ಕಾರದವ್ರು ಯಾವ ಮಂತ್ರಿ ಬಂದು ಕೊಡ್ತಾರೆ? ಖಂಡಿತ ಅವ್ರು ಯಾರೋ ಹೇಳ್ತಾರೆ ಆ ಲೂಸ್ ಟಾಕ್ಸ್ ಮಾತುಗಳಿಗೆಲ್ಲ ಇಲ್ಲಿ ಒತ್ತು ಕೊಡೋದಕ್ಕೆ ಸಾಧ್ಯ ಇಲ್ಲ. ಈಗ ಕೇಂದ್ರದಿಂದ ಹೇಳ್ಬಿಟ್ರು ಅಂತ ಹೇಳಿ ಸುದ್ದಿಗಳು ಹರಿದಾಡ್ತು, ಆಯಿತು ಹೇಳಿರ್ಬೋದು. ಆದರೆ ಇನ್ನೂ ಅವ್ರು ಒಂದು ಮಾತು ಹೇಳಿದ್ದಾರೆ, ರಾಜ್ಯ ಸರ್ಕಾರ ಇದನ್ನು ಒಳಪಡಿಸ್ಕೊಂಡು ನಡೆಸ್ಕೊಂಡು ಹೋಗೋದು ಅದು ನಿಮಗೆ ಬಿಟ್ಟಿದ್ದು ಅಂತ ಹೇಳಿದೆ. ಈಗ ಆಲ್ರೆಡಿ ಈ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಕರ್ನಾಟಕದಲ್ಲಿ ಜ್ವಾಲಾಮುಖಿನೇ ಎದ್ದಿದೆ. ಆಮೇಲೆ ಈಗ ಹೈಕೋರ್ಟಲ್ಲೂ ಕೂಡ ಇದು ಕೇಸ್ ನಡೀತಾ ಇದೆ. ಈಗ ಡಬಲ್ ಬೆಂಚಲ್ಲಿ ವಾದ ವಿವಾದಗಳು ನಡೀತಾ ಇದ್ದಾವೆ. ಈಗ ಕಳೆದ ಜೂನಲ್ಲಿ ಏನಾಯಿತು, 16ನೇ ತಾರೀಕಿಂದ ಬೈಕ್ ಟ್ಯಾಕ್ಸಿ ಸಂಪೂರ್ಣ ನಿಲ್ಲಿಸಬೇಕು ಅನ್ನೋ ರೀತಿಲೂ ಕೂಡ ಹೈಕೋರ್ಟ್ ಹೇಳಿದೆ. ಈ ರೀತಿ ಹೈಕೋರ್ಟ್ ಹೇಳಿದ ಮೇಲೆ ಇಲ್ಲಿ ಸಂಪೂರ್ಣ ಆ್ಯಪ್ಗಳೆಲ್ಲ ಸ್ತಬ್ಧ ಆಗಿದೆ. ಏನೋ ಪಾರ್ಸಲ್ ಅನ್ನೋ ಹೆಸರಲ್ಲಿ ಏನೋ ಮಾಡ್ತಾ ಇದ್ದಾರೆ ಅನ್ನೋ ಆ್ಯಕ್ಟಿವಿಟೀಸ್ಗಳು ಇದ್ದಾವೆ. ಇರಲಿ, ಆದರೂ ಕೂಡ ಈಗ ಹೈಕೋರ್ಟಲ್ಲಿ ಆ ರೀತಿಲಿ ಇರಬೇಕಾದ್ರೆ ಇನ್ನೂ ವಾದ ವಿವಾದಗಳು ನಡೀತಾ ಇದೆ ಅಂದಮೇಲೆ ಜಡ್ಜ್ಮೆಂಟ್ ಬರೋವರೆಗೂ ಕೂಡ ಇಲ್ಲಿನ ಸರ್ಕಾರನೂ ಕೂಡ ಇದನ್ನು ಏನು ಕೂಡ ಅಂತಲೂ ತೀರ್ಪು ಕೊಡೋಕ್ಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿಲಿ ಇರಬೇಕಾದ್ರೆ ಎಲ್ಲೋ ಕೂತ್ಕೊಂಡು ಡೆಲ್ಲಿಲಿ ಕೇಂದ್ರ ಸರ್ಕಾರ ಹೇಳ್ಬಿಡ್ತು ಒಂದಿಷ್ಟನ್ನ ಇಲ್ಲಿ ಯಾರೂ ಹೂವು ಇಟ್ಕೊಂಡಿಲ್ಲ, ಅವರ ಸ್ಟೇಟ್ಮೆಂಟ್ಗಳಿಗೆ ತಲೆ ಕೊಡೋ ಅಂಥ ರೀತಿಯಲ್ಲಿ ಕಿವಿಗೆ ಹೂವು ಇಟ್ಕೊಳ್ಳೋದ್ರಲ್ಲಿ ಯಾರೂ ಇಲ್ಲಿ ರೆಡಿ ಇಲ್ಲ. ಆಮೇಲೆ ಇನ್ನೊಂದೇನು ಅಂದರೆ ಕೇಂದ್ರ ಸರ್ಕಾರದಲ್ಲಿ ಈಗ ನಮ್ಮ ರಾಜ್ಯ ಸರ್ಕಾರಗಳು ಹೆಂಗೆ ಅಂದರೆ ಹಣ ಮಾಡೋದ್ರಲ್ಲಿ, ಹಣದ ರೂಪದಲ್ಲಿ ಟೆಂಡರ್ಗಳನ್ನ ಕೊಟ್ಟು ದುಡ್ಡು ಮಾಡೋದ್ರಲ್ಲಿ ಎತ್ತಿದ ಕೈ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳು. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿರ್ಭಯ ಪ್ರಕರಣ ಅಂತ ಹೇಳಿ ಬಂತು. GPS ಪ್ಯಾನಿಕ್ ಬಟನ್ನ ಎಲ್ಲ ರಾಜ್ಯಗಳು ಅಳವಡಿಸ್ಕೊಳ್ಬೇಕು ಅನ್ನೋ ರೀತಿಲೂ ಕೂಡ ಸ್ಟೇಟ್ಮೆಂಟ್ ಬಂತು. ಅದರಲ್ಲಿ ಕೆಲವು ರಾಜ್ಯಗಳು ಅದನ್ನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಅವರು ಕೇಂದ್ರ ಸರ್ಕಾರದಿಂದ ಬಂದಿದ್ರು ಕೂಡ ಕೆಲವು ರಾಜ್ಯಗಳು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಆದರೆ ನಮ್ಮ ಸರ್ಕಾರದ ಅಧಿಕಾರಿಗಳು ತುಂಬ ತಲೆ ಕೆಡಿಸ್ಕೊಂಡ್ರು. ಯಾಕೆ ತಲೆ ಕೆಡಿಸ್ಕೊಂಡ್ರು? ಕೇಂದ್ರ ಸರ್ಕಾರ ಹೇಳ್ಬಿಟ್ಟಿದೆ, ಸೂಚನೆ ಕೊಟ್ಬಿಟ್ಟಿದೆ, ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅಂತ. ಕಾರಣ ಏನು? ಒಂದು 13 ಸಂಸ್ಥೆಗೆ ಟೆಂಡರ್ ಕೊಟ್ಟಿರೋ ಟೆಂಡರ್ ತೊಗೊಂಡಿರೋವಂಥ ಸಂಸ್ಥೆಗಳ ಹತ್ರ ಇವ್ರುಗಳು ಎಷ್ಟು ಪರ್ಸೆಂಟೇಜಲ್ಲಿ ಕಮಿಷನ್ ತಿಂದ್ರೋ ಏನೋ ಗೊತ್ತಿಲ್ಲ. ಹಿಂಗಾಗಿ ಲಾಭ ಬರೋ ಅಂಥದ್ದನ್ನು ಅದನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ನಮ್ಮ ಸರ್ಕಾರದ ಅಧಿಕಾರಿಗಳು ಎತ್ತಿದ ಕೈ. ಹಂಗಾಗಿ ಈ ಪ್ರಕರಣದಲ್ಲಿ ಅವ್ರು ಕೈಗೆತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ನಮ್ಮ ಆಟೋ ಚಾಲಕರೆಲ್ಲ ಸೇರಿಕೊಂಡು ಪಾಪ ಅವ್ರ ದುಡಿಮೆ ಹಣದಲ್ಲಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ಬೆಳ್ಳಿ ಕಿರೀಟ ಇಕ್ಕಿದ್ದಾರೆ. ಆ ಋಣ ಇದೆ ರಾಮಲಿಂಗಾರೆಡ್ಡಿ ಅವ್ರಿಗೆ. ಆಮೇಲೆ ಜೈಕಾರ ಆಗ್ತಾ ಇರ್ತಾರೆ, ಎಲ್ಲಿ ಸಿಕ್ಕಿದ್ರು ನಮ್ಮ ಸಚಿವರು ಅಂತ ಇರ್ತಾರೆ. ಹಂಗಾಗಿ ಆ ಮಮಕಾರ, ಆ ಋಣ ಇರೋದ್ರಿಂದ ರಾಮಲಿಂಗಾರೆಡ್ಡಿ ಅವರು. ಆಮೇಲೆ ಇನ್ನೂ ಅವರು ಹೇಳಿದ್ದಾರೆ ಎಷ್ಟೋ ಹೋರಾಟಗಳಲ್ಲಿ, ಇವೇನು ತೆರಿಗೆ ಕಟ್ಕೊಂಡು ಸಂಘಟನೆಗಳು ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ, ನಿಮ್ಮ ಸಂಘಟನೆ ಜೊತೆಗೆ ನಂದು ಒಂದು ಸಂಘಟನೆ ಅಂದಿದ್ದಾರೆ. ಹಂಗಿದ್ಮೇಲೆ ಮತ್ತು ನಮ್ಮ ಈ ಸಿದ್ದರಾಮಯ್ಯ ಅವರು ಸರ್ಕಾರ ಬಂದ ಮೇಲೆ BJP ಗೌರ್ಮೆಂಟು ಹೌದು ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಟ್ಟಿತ್ತು, ಅದನ್ನು ರದ್ದುಗೊಳಿಸೋವಂಥ ಕೆಲಸ ಮಾಡಿದ್ರು. ಸಿದ್ದರಾಮಯ್ಯ ಅವರು ಅವತ್ತು ಹೇಳಿದ್ರು, ನಮ್ಮ ಸರ್ಕಾರ ಇರೋವರೆಗೂ ನಾವು ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡೋದಿಲ್ಲ ಅಂತ. ಈ ರೀತಿ ಎಲ್ಲ ವಿದ್ಯಮಾನಗಳು, ಘಟನಾವಳಿಗಳು ನಡೆದಿರೋದ್ರಿಂದ ಇದೆಲ್ಲ ಪುರಾವೆಗಳ ಸಮೇತ ಮಾಧ್ಯಮಗಳಲ್ಲಿದ್ದಾವೆ. ಇವೆಲ್ಲ ಇದ್ಮೇಲೆ ಹೆಂಗೆ ರಾಜ್ಯ ಸರ್ಕಾರ ಇದನ್ನು ಇಂಪ್ಲಿಮೆಂಟ್ ಮಾಡುತ್ತೆ? ಆಗಲ್ಲ. ಈಗ ಯಾವುದೋ ನಾನು ಕೂಡ ಸುದ್ದಿ ನೋಡಿದೆ, ಏನೋ ಮಹಿಳೆಯರೆಲ್ಲ ಹೈಕೋರ್ಟಲ್ಲಿ ಹೋಗಿ ನಮಗೆ ಬೈಕ್ ಟ್ಯಾಕ್ಸಿ ಬೇಕು ಅಂತ
ಪ್ಯಾಸೆಂಜರ್ಸ್ಗಳು ಅಂದರೆ ಏನು ಈ ಬೈಕ್ ಟ್ಯಾಕ್ಸಿ ಬಳಸ್ತಿದ್ರಲ್ಲ ಆ ಪ್ರಯಾಣಿಕರುಗಳು ಹೈಕೋರ್ಟ್ಗೆ ಹೋಗಿ ಅರ್ಜಿ ಹಾಕೊಂಡಿದ್ದಾರೆ ಅಂತ. ಇದು ಎಲ್ಲ ಬಂದು ಈ ಆ್ಯಪ್ ಸಂಸ್ಥೆಗಳ ಗಿಮಿಕ್ ಅಷ್ಟೇ. ಇವ್ರುಗಳೇ ದುಡ್ಡು ಕೊಟ್ಟು ಕರೆಸಿ ಅವ್ರುಗಳಿಗೆ ಆ ರೀತಿಲಿ ಅರ್ಜಿ ಹಾಕೋದಕ್ಕೆಲ್ಲ ಹೇಳಿರ್ತಾರೆ. ಅವ್ರಿಗೆಲ್ಲ ಯಾರೀ ಕೋರ್ಟು ಕೇಸು ಸ್ಟೇಷನ್ನು ಪೊಲೀಸು ಇದೆಲ್ಲ ಯಾರು ಪಬ್ಲಿಕ್ಗಳು ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಅಯ್ಯೋ ನಮ್ಗೆ ಯಾಕೆ ಬೇಕು ಯಾರು ಏನಾದರೂ ಮಾಡ್ಕೊಳ್ಳಿ ಅಂತ. ಆದರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಈ ರಾಜಕಾರಣಿಗಳು ಈ ಆ್ಯಪ್ ಸಂಸ್ಥೆಗಳಿಗೆಲ್ಲ ಶೇರ್ ಹಾಕಿದ್ದಾರೆ. ನೀವೇ ನೋಡ್ತಾ ಇದ್ದೀರಾ, ಈ ಆ್ಯಪ್ ಸಂಸ್ಥೆಗಳನ್ನ ಪರವಹಿಸ್ಕೊಂಡು ಯಾರು ಬರ್ತಾ ಇದ್ದಾರೆ. ಅದ್ಯಾವುದೋ ಪಕ್ಕದ ರಾಜ್ಯದ ಆಂಧ್ರ ರಾಜ್ಯದ CM ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಹಂಗಂದ್ರೆ ಆ CMದು ಕೂಡ ಇದರಲ್ಲಿ ಪಾಲಿದೆಯಾ? ಮತ್ತು ಯಾರೋ PC ಮೋಹನ್ ಅಂದ್ಕೊಂಡು ಅವನೇನೋ ಬಿಸ್ನೆಸ್ ಮ್ಯಾನು ಅಂತಾನೆ, ಆತ ಅದೇನು ನಾಲೆಡ್ಜೇ ಇಲ್ಲ ಅವನಿಗೆ. ಅದೇನೋ ಪದ್ಮಭೂಷಣನೋ ಏನೋ ಕೊಟ್ಬಿಟ್ಟವ್ರೆ ಅಂತಾರೆ, ಅದು ಏನೇನು ಕೊಟ್ಟವ್ರೋ ಪ್ರಶಸ್ತಿಗಳು ಗೊತ್ತಿಲ್ಲ, ಆತನ ನಾಲೆಡ್ಜೇ ಇಲ್ಲ. ಎಲ್ಲ ಮೋಸ್ಟ್ಲಿ ಅವನು ದುಡ್ಡಿದೆ, ಶೇರು ಸಮಸ್ಯೆ ಆಗಿದೆಯಲ್ಲ, ಅವನು ಬಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ. ಇನ್ನು ಇಲ್ಲಿ ಲೋಕಲ್ BJP ಲೀಡ್ರುಗಳು ಕೂಡ ಒಂದಷ್ಟು ಜನ ಎಲ್ಲ ನಿಂತಿದ್ದಾರೆ ಸಾಥ್ಗೆ. ಅಲ್ಲಿಗೆ ಅರ್ಥ ಏನು ಅಂದರೆ ಇವರೆಲ್ಲ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಹಂಗಾಗಿ ಈ ಆ್ಯಪ್ ಸಂಸ್ಥೆ ಅವ್ರುಗಳು ಶೇರು ಕುಸಿತಾ ಇದೆ ಅಂತೇಳಿ ಅವ್ರುಗಳಿಗೆಲ್ಲ ತೋರಿಸ್ತಿರೋದ್ರಿಂದ ಅವ್ರಿಗೆ ಇಲ್ಲಿ ಮನಸ್ಸಲ್ಲಿ ಕುದೀತಾ ಇದೆ ರಕ್ತ. ಹಂಗಾಗಿ ನೋಡಿ, ಬಡವ್ರ ಬಗ್ಗರುಗಳನ್ನ ಈ ರಾಜಕಾರಣಿಗಳು ಅವರ ಹಣ ದುಡ್ಡು ಮಾಡ್ಕೊಳ್ಳೋದಕ್ಕೆ ಕಾನೂನು ನಿಯಮಗಳು ಉಲ್ಲಂಘನೆ ಮಾಡ್ಕೊಂಡು ಇದರಲ್ಲಿ ಬೈಕ್ ಟ್ಯಾಕ್ಸಿ ಅವನಾದರೂ ಸಾಯ್ಲಿ, ಅದರಲ್ಲಿ ಪ್ರಯಾಣ ಮಾಡೋ ಪ್ರಯಾಣಿಕರಾದರೂ ಸಾಯ್ಲಿ, ನೀವು ಹೆಂಗಾರ ಸಾಯ್ರಿ, ನಮಗೆ ದುಡ್ಡು ಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ರಾಜಕಾರಣಿಗಳಿದ್ದಾರೆ. ಹಂಗಾಗಿ ಕೇಂದ್ರ ಸರ್ಕಾರದಿಂದಲೂ ಹೇಳಿಸ್ತಾರೆ, ರಾಜ್ಯ ಸರ್ಕಾರದಲ್ಲೂ ಕೂಡ ಒತ್ತಡ ತರ್ತಾ ಇದ್ದಾರೆ. ಆದರೆ ಇದು ಹೈಕೋರ್ಟಲ್ಲಿ ಇರೋದ್ರಿಂದ ಈ ದೊಡ್ಡ ನಾಯಕರುಗಳು ಯಾರು ಹೇಳಿದ್ರು ಕೂಡ ಅದು ನಡೆಯಲ್ಲ. ಹಾಗಾಗಿ ನೋಡೋಣ, ದೇವಾಲಯದಲ್ಲಿದೆ, ದೇವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾರೋ ಅದ್ರ ಮೇಲೆ ನಾವು ಕೂಡ ಅಬ್ಸರ್ವೇಷನಲ್ಲಿ ಇದ್ದೀವಿ. ಈ ವಿಚಾರದಲ್ಲಿ ನಾನು ಅನಿಸಿಕೆ ಇಷ್ಟು ಹೇಳಬಲ್ಲೆ. ಅದೇ ಈಗ ಇಲ್ಲಿನ ನೋಡಿ, ಈಗ ಯಾರೋ ತೇಜಸ್ವಿ ಸೂರ್ಯ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಮತ್ತು ಅದು ಯಾರೋ ಇನ್ನೊಬ್ಬ ಅರವಿಂದ್ ಬೆಲ್ಲಾಳ್ ಅಂತೇಳಿ ಆ ವ್ಯಕ್ತಿನೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಆಲ್ಮೋಸ್ಟು ಈ BJP ರಿಲೇಟೆಡ್ಡು ರಾಜಕಾರಣಿಗಳು ಇದರಲ್ಲಿ ಶೇರ್ ಹೋಲ್ಡರ್ಗಳು ತುಂಬ ಇದ್ದಾರೆ ಅಂತ ಕಾಣಿಸುತ್ತೆ. ಯಾಕೆಂದರೆ ಹಿಂದೆ ಈಗ ಸಿದ್ದರಾಮಯ್ಯವರು ಇದನ್ನು ರದ್ದುಗೊಳಿಸಿ ಅನ್ನೋ ರೀತಿಯಲ್ಲಿ ಆದೇಶ ಬಂದಾಗ ಇದೇ ರ್ಯಾಪಿಡೋ ಆಫೀಸನ್ನು ನುಗ್ದೋ ನಾವು. ನೋಡ್ರಿ ಹಿಂಗೆಲ್ಲ ಹೇಳಿದೆ ಗೌರ್ಮೆಂಟು ನೀವು ನಿಲ್ಲಿಸಬೇಕು ಅಂತ. ನಮಗೆ BJP ಲೀಡರ್ಗಳು ಸಪೋರ್ಟ್ ಗೌರೆ ಅಂತ ಆಫೀಸರ್ ರ್ಯಾಪಿಡೋದವರೇ ಹೇಳಿದರು. ಹಂಗಾಗಿ ಕಾಂಗ್ರೆಸ್ ಅವ್ರದ್ದು ಇರ್ಬೋದು ಶೇರು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಅವ್ರುಗಳು ಯಾರು ಬೆಳಕಿಗೆ ಬರ್ತಾ ಇಲ್ಲ, ಇವ್ರುಗಳೇ ಜಾಸ್ತಿ ಬೆಳಕಿಗೆ ಬರ್ತಾ ಇರೋದು. ಹಂಗಾಗಿ ಅವ್ರು ಬೆಳಕಿಗೆ ಬಂದಂಗೆ ನಮಗೂ ಗೊತ್ತಾಗ್ತಾ ಇದೆ ಯಾರ್ಯಾರು ಇದ್ದಾರೆ ಅಂತೇಳಿ. ಹಂಗಾಗಿ ಪ್ರೆಸರ್ ಹಾಕಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಹೇಳಲಿ ಬ್ರದರ್, ನಮಗೇನು ಬೇಜಾರಿಲ್ಲ, ಅದೇನು ಕಾನೂನು ವಿಧೇಯಕದಲ್ಲೇನು ಮನ್ನಣೆ ಆಗಿಲ್ಲ, ಅದು ಕಾನೂನಲ್ಲೇನು ತಿದ್ದುಪಡಿ ಮಾಡಿಲ್ಲ, ಇಲ್ಲ ಈ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಇದಕ್ಕೆ ಅದನ್ನೇನು ಸೀಮಿತಗೊಳಿಸಿಲ್ಲ. ಅವನೇನೋ ಕೂತ್ಕೊಂಡು ಹೇಳ್ತಾರೆ, ಹೇಳೋದನ್ನೆಲ್ಲ ಯಾರು ಕೇಳೋಕ್ಕೆ ರೆಡಿ ಇಲ್ಲ. ಇಲ್ಲಿ ಖಾಲಿ ಮಾತಿಗೆ ಬೆಲೆ ಇಲ್ಲ. ಆಮೇಲೆ ಇದರಲ್ಲಿ ಯಾರಾದ್ರೂ ಬಿದ್ದು ಹೆಚ್ಚು ಕಡಿಮೆ ಆದ್ರೂ ಅವ್ರಿಗೆ ಪರಿಹಾರ ಬೇಕು ಅಂತ ಕೇಸ್ಗಳು ಹಾಕಿದ್ರೆ ಹೇಳ್ದವರು ಕೇಳ್ದವ್ನು ಯಾರು ಬಂದು ಅವ್ರಿಗೆ ಪರಿಹಾರ ಕೊಡಲ್ಲ. ಪಾಪ ಅವ್ರ ಅಮಾಯಕರು, ಆ 2 ವೀಲರ್ ರೈಡರ್ಗಳು ಅವ್ರಿಗೇನೋ ಅವತ್ತಿನ ದುಡಿಮೆ ಸಿಗ್ತದೆ ಅಂತ ಬರ್ತಾರೆ. ಇವ್ರುಗಳು ಹೇಳೋ ಮಾತು ಕಟ್ಕೊಂಡು ಅವ್ರು ಹೋಗ್ಬಿಟ್ರು ಅಂದರೆ ಕೇಸಸ್ಗಳಾದರೆ ಅದಕ್ಕೆ ಪರಿಹಾರ ಲಕ್ಷಾಂತರ ರೂಪಾಯಿ ಇವರೇ ಕಟ್ಕೊಡ್ಬೇಕಾಗ್ತದೆ. ಆ ಪುಡಾರಿಗಳ ಮಾತೆಲ್ಲ ಯಾರು ಕೇಳೋಕ್ಕೆ ಹೋಗಬೇಡಿ.